ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ನಮಗೆ ಮನಸ್ಸಿನ ನೆಮ್ಮದಿ ಸಿಗುತ್ತೋ ಅಂದರೆ ಪಾಸಿಟಿವ್ ಥಿಂಕಿಂಗ್ ಅಂದರೆ ಪಾಸಿಟಿವ್ ಎನರ್ಜಿ ಸಿಗುತ್ತೋ ಅಂತ ನಾವು ಮೊದಲು ಹುಡ್ಕೋಬೇಕು ಫ್ರೆಂಡ್ಸ್. ಅದು ಎಲ್ಲುವೇ ದುಡ್ಡು ಕೊಟ್ಟರೆ ಅದೆಲ್ಲ ಸಿಗಲ್ಲ. ನಾವೇ ನಮಗೋಸ್ಕರ, ನಮ್ಮ ಮನಸ್ಸಿಗೋಸ್ಕರ ನಾವು ಮಾಡ್ಕೋಬೇಕು. ಎನರ್ಜಿ ನಮಗೆ ಪಾಸಿಟಿವ್ ಆ್ಯಕ್ಟಿವ್ ಇರಬೇಕು ಮತ್ತು ಗುಡ್ ಥಿಂಕಿಂಗ್ ಬೇಕು ಅಂತಂದರೆ ನಾವು ನಮಗೋಸ್ಕರ ನಾವು ಮಾಡ್ಕೋಬೇಕು ಫ್ರೆಂಡ್ಸ್. ಪಾಸಿಟಿವ್ ಎನರ್ಜಿ ಅಥವಾ ಪಾಸಿಟಿವ್ ಥಿಂಕಿಂಗ್ ಎಲ್ಲಿ ಸಿಗುತ್ತೆ ಅಂತಂದರೆ ಗೊತ್ತಾ ಫ್ರೆಂಡ್ಸ್, ನಾವು ದಿನನಿತ್ಯ ಮಾಡುವ ಕೆಲಸದಲ್ಲೇ ನಾವು ಅದನ್ನು ಕಂಡ್ಕೋಬೋದು. ನಿಜವಾಗ್ಲೂ ಒಂದು ರೀತಿ ನೀವು ಯೋಚನೆ ಮಾಡಿ, ನಿಜವಾಗ್ಲೂ ನಾನು ಯಾವುದ್ಯಾವುದು ಅಂತ ನನ್ನ ಅಭಿಪ್ರಾಯ ಪ್ರಕಾರ ನಾನು ಹೇಳ್ತೀನಿ, ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ಏನು ಗೊತ್ತಾ ಫ್ರೆಂಡ್ಸ್, ನಾವು ದಿನನಿತ್ಯ ಎಲ್ಲರೂ ಎಲ್ಲ ಕೆಲಸನೂ ನಾವು ಮಾಡೇ ಮಾಡ್ತೀವಿ. ಬಟ್ ನಾವು ಅದ್ರ ಬಗ್ಗೆ ಒಂದು ಉದಾಸೀನ ಬರುತ್ತೆ ನಮಗೆ, ಅಯ್ಯೋ ಡೈಲಿ ಇದೇ ಕೆಲಸ ಮಾಡಬೇಕಾ ಅಂತ. ಬಟ್ ನಾವು ಆ ಥರ ಮಾಡ್ಕೋಬಾರ್ದು ಫ್ರೆಂಡ್ಸ್. ಏನು ಗೊತ್ತಾ, ನಾವು ಒಂದೊಂದು ಕೆಲಸದಲ್ಲೂ ನಾವು ಹೇಗೆ ನಾವು ಖುಷಿ ಪಡಬೇಕು, ಆ ಕೆಲಸದಿಂದ ನಮಗೆ ಪಾಸಿಟಿವ್ ಥಿಂಕಿಂಗ್ ಆಗಲಿ ಅಥವಾ ಪಾಸಿಟಿವ್ ಎನರ್ಜಿ ಆಗಲಿ ಹೇಗೆ ಬರುತ್ತೆ ಅಂತ ನಾವು ನೋಡಬೇಕು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ ನೋಡೋಣ. ಫ್ರೆಂಡ್ಸ್, ನಾವು ಬೆಳಗ್ಗೆ ಎದ್ದ ತಕ್ಷಣ ಮಾಡೋ ಕೆಲಸ ಅಂದರೆ ನಾವು ಇದನ್ನೇ ಮಾಡಬೇಕು. ದೇವ್ರ ಕೈ ಮುಗಿದ್ಬಿಟ್ಟು ನಾವು ಬಂದು ಮನೆ ಮುಂದಿನ ಬಾಗಿಲು ಮತ್ತು ಕಿಟಕಿಗಳಿರುತ್ತೆ, ಈ ಥರ ಡೋರ್ ಇರುತ್ತೆ, ಇದನ್ನೆಲ್ಲ ಓಪನ್ ಮಾಡಿ ನಾವು ಬಿಡಬೇಕು ಫ್ರೆಂಡ್ಸ್. ಇದನ್ನೆಲ್ಲ ಎಲ್ಲರೂ ಮಾಡ್ತಾರೆ. ಬಟ್ ನಾವು ಏನೇನು ಕೆಲಸ ಮಾಡೋದ್ರಲ್ಲಿ ನಾವು ಪಾಸಿಟಿವ್ ಎನರ್ಜಿ ನೋಡ್ಬೋದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಏನು ಗೊತ್ತಾ ಫ್ರೆಂಡ್ಸ್, ಇವಾಗ ಬ್ಯಾಂಗ್ಳೂರು ಸಿಟಿ ಅಥವಾ ಯಾವುದೇ ಸಿಟಿಲಿದ್ದರೂ ಇವಾಗ ಅಪಾರ್ಟ್ಮೆಂಟ್ಗಳು ಜಾಸ್ತಿ, ಅಕ್ಕಪಕ್ಕ ಮನೆಗಳು ಕಟ್ತಾ ಇರ್ತಾರೆ. ಯಾವುದು ಗಾಳಿ ಇರಲ್ಲ, ಬೆಳಕಿರಲ್ಲ, ಸೂರ್ಯನ ಕಿರಣಗಳಂತೂ ಮನೆ ಒಳಗೆ ಬರಲ್ಲ. ಇಂಥದ್ರಲ್ಲಿ ನಾವು ಈ ಥರ ಕೆಲಸಗಳನ್ನ ಮಾಡ್ಕೊಂಡು ಹೋದರೆ ನಮಗೊಂದು ಸ್ವಲ್ಪ ಎನರ್ಜಿ ಅಂದರೆ ಪಾಸಿಟಿವ್ ಎನರ್ಜಿ ಮೈಂಡಿಗೆ ಬರುತ್ತೆ. ಮೈಂಡಿಂದ ನಮಗೆ ಮನಸ್ಸಿಗೆ ಬಂದಾಗ ಖುಷಿಯಾಗಿರ್ತೀವಿ, ನಾವು ಆ್ಯಕ್ಟಿವ್ ಆಗಿರ್ತೀವಿ. ಬೆಳಗ್ಗೆಯಿಂದ ಈ ಥರ ಎಲ್ಲ ಮಾಡ್ಕೊಂಡಿದ್ದರೆ ನಾವು ಆ್ಯಕ್ಟಿವ್ ಆಗಿರ್ತೀವಿ ಫ್ರೆಂಡ್ಸ್. ನಿಜವಾಗ್ಲೂ ಹಳ್ಳಿ ಥರ ವಾತಾವರಣ ನಮ್ಮ ಸಿಟಿಲಂತೂ ಮುನ್ಸೂಚನೆ ಅಂತೂ ಇಲ್ಲವೇ ಇಲ್ಲ ಬಿಡಿ, ನಿಜವಾಗ್ಲೂ. ಅದಕ್ಕೆ ವೀಕ್ಷಕರೇ, ಈ ಥರ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಬಾಗಿಲು ಕಿಟಕಿ ಕರ್ಟನ್ ಎಲ್ಲ ತೆಗೆದು ನಮ್ಮ ಸೂರ್ಯನ ಕಿರಣಗಳು ನಮ್ಮ ಮನೆ ಒಳಗಡೆ ಬಿದ್ದರೆ ನಮಗೊಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ. ಇದರಿಂದ ನಾವು ಆ್ಯಕ್ಟಿವ್ ಆಗಿರ್ತೀವಿ ಅಲ್ವಾ ವೀಕ್ಷಕರೇ. ನೆಕ್ಸ್ಟ್ ಏನು ಗೊತ್ತಾ ವೀಕ್ಷಕರೇ, ನಾವು ಮನೆ ಮುಂದೆ ರಂಗೋಲಿ ಬಿಡಬೇಕು. ಅಂದರೆ ಇವಾಗ ಅಪಾರ್ಟ್ಮೆಂಟ್ಗಳೆಲ್ಲ ಇಷ್ಟೇ ಜಾಗ ಇರುತ್ತೆ, ಇಲ್ಲ ಅಂದರೆ ಕೆಳಗಡೆ ತೊಳೆದು ರಂಗೋಲಿ ಬಿಡ್ತಾರೆ. ಇದರಿಂದ ನಮಗೊಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ವೀಕ್ಷಕರೇ. ನಿಜವಾಗ್ಲೂ ಪಾಸಿಟಿವ್ ಎನರ್ಜಿ ಬರುತ್ತೆ. ಇದೆಲ್ಲ ಮಾಡೇ ಮಾಡ್ತೀವಿ, ಬಟ್ ನಾವು ಅದರಲ್ಲಿ ಕಂಡ್ಕೋಬೇಕು ಅಷ್ಟೇ ವೀಕ್ಷಕರೇ. ನಿಜವಾಗ್ಲೂ ಮಲಗಿದ್ದೆದ್ಮೇಲೆ ಹೊದಿಕೆ ಇರುತ್ತಲ್ಲ, ಅದನ್ನು ನಾವು ಆವಾಗಲೇ ಫೋಲ್ಡ್ ಮಾಡಿಬಿಟ್ಟು ಇಟ್ಬಿಡ್ಬೇಕು. ಮತ್ತು ಹಾಸಿಗೆನೂ ಅಷ್ಟೇ, ಬೆಡ್ ಇರುತ್ತಲ್ಲ ಅದನ್ನು ನೀಟಾಗಿ ಮಾಡಿ ಇಟ್ಕೊಬಿಟ್ರೆ ನಮಗೂ ಒಂಥರ ಫ್ರೀಯಾಗಿ ಒಂಥರ ಚೆನ್ನಾಗಿರುತ್ತೆ, ಮನಸ್ಸಿಗೆ ಚೆನ್ನಾಗಿರುತ್ತೆ. ಮನೇಲೂ ಅಷ್ಟೇ, ಇವಾಗ ಹಾಲಲ್ಲಿ ಸೋಫಾಗಳು ನೋಡಿ ಈ ಥರ ಬಿದ್ದಿರುತ್ತೆ, ರಾತ್ರಿ ಎಲ್ಲ ಹಿಂಗೆ ಬಿದ್ದಿರುತ್ತೆ. ದಿವನ್ ಕಾಟು ಅಷ್ಟೇ, ಅದ್ರ ಮೇಲೆ ಎಲ್ಲ ಬಟ್ಟೆ ಎಲ್ಲ ಇಟ್ಟಿರ್ತೀವಿ. ರಾತ್ರಿ ಒಂದು ಸ್ವಲ್ಪ ಏನೋ ಕೆಲಸ ಆಗಲ್ಲ ಅಂತ ಬಿದ್ದಿರುತ್ತೆ. ಬಟ್ ನಾವು ಬೆಳಗ್ಗೆ ಎದ್ದು ಒಂದೊಂದು ಕೆಲಸನೂ ಟೈಮ್ ಪ್ರಕಾರ ಮಾಡ್ಕೊಂಡು ಬರಬೇಕು. ನೋಡಿ, ಹಾಸಿಗೆ ಎಲ್ಲ ಬೆಡ್ಶೀಟ್ ಎಲ್ಲ ನೀಟಾಗಿ ಮಾಡಿ ಬೆಡ್ಡೆಲ್ಲ ಕ್ಲೀನಾಗಿ ಮಾಡಬೇಕು. ಕ್ಲೀನಾಗಿ ಮಾಡಿದಾಗ ನಮಗೂ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ನಮಗೂ. ಅವಾಗ ನೋಡ್ತಾ ಇದ್ರೆ ಅಯ್ಯೋ ಎಷ್ಟು ಚೆನ್ನಾಗಿದೆಯಪ್ಪ ನಮಗೂ ಅಂತ ಒಂಥರ ಫೀಲಿಂಗ್ ಬರುತ್ತೆ ವೀಕ್ಷಕರೇ. ಇದರಲ್ಲೇ ನಾನು ಹೇಳಿದ್ದು ಪಾಸಿಟಿವ್ ಎನರ್ಜಿಗಳನ್ನ ನಾವು ಸಣ್ಣ ವಿಷಯದಲ್ಲೂ ನಾವು ಅದನ್ನ ಹುಡುಕ್ತಾ ಹೋಗ್ತಾ ಇದ್ದರೆ ನಮಗೆ ಅಲ್ಲಲ್ಲೇ ಸಿಗುತ್ತೆ. ನಿಜವಾಗ್ಲೂ ಪಾಸಿಟಿವ್ ಎನರ್ಜಿ ಸಿಗುತ್ತೆ ನೋಡಿ. ಆವಾಗ ಬಿದ್ದಿರುತ್ತೆ ಬೆಡ್ಶೀಟ್ ಎಲ್ಲ ಹಂಗೆ ಬಿದ್ದಿದ್ರೆ ಅಯ್ಯೋ ನಾವು ಯಾವಾಗಲೋ ಮಾಡ್ಕೊಳ್ಳೋದು ಅಂತ ಹೋದರೆ ಅದಾಗಲ್ಲ. ಆವಾಗೊಂದು ಕೆಲಸನ ಆವಾಗಲೇ ಮಾಡಿಕೊಂಡ್ರೆ ನಮಗೊಂಥರ ಖುಷಿ ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ ವೀಕ್ಷಕರು. ನೀವು ಒಂದು ಸರಿ ಟ್ರೈ ಮಾಡಿ. ಎಲ್ಲರೂ ಮಾಡ್ತೀರಾ, ಬಟ್ ನಾನು ಅದರಲ್ಲೇ ಹೇಗೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಆವಾಗ ಬಿದ್ದಿರೋದಕ್ಕೂ ನಾವು ಹೋಲಿಕೆ ಮಾಡಿಕೊಂಡ್ರೆ ನಿಜವಾಗ್ಲೂ ನಮಗೆ ಮನಸ್ಸಿಗೆ ಏನು ಥರ ಖುಷಿಯಾಗುತ್ತೆ. ಅಯ್ಯೋ ಈ ಥರ ಬಿದ್ದಿರೋದು, ಅಯ್ಯೋ ಡೈಲಿ ಮಾಡೋದೇ ಅನಿಸುತ್ತೆ. ಈ ಥರ ನಾವು ತಕ್ಷಣ ಟೈಮ್ ಪ್ರಕಾರ ಈ ಥರ ಮಾಡ್ಕೊಬಿಟ್ರೆ ಕೆಲಸಗಳನ್ನೆಲ್ಲ ಒಂಥರ ನೀಟಾಗಿ ಗುಡ್ ಫೀಲಿಂಗ್ ಬರುತ್ತೆ. ಯಾರ ಮೇಲೂ ಕೋಪ ಬರಲ್ಲ, ಮನಸ್ಸು ಶಾಂತಿಯಾಗಿ ನೆಮ್ಮದಿಯಾಗಿರುತ್ತೆ ಮನಸ್ಸು. ನಿಜವಾಗ್ಲೂ ವೀಕ್ಷಕರೇ, ಒಮ್ಮೆ ನೀವು ಟ್ರೈ ಮಾಡಿ. ನೀವು ಡೈಲಿ ಮಾಡ್ತೀರಾ, ಬಟ್ ಅದರಲ್ಲಿ ನೀವು ಹುಡುಕಿ ಅಷ್ಟೇ. ಈ ಥರದ್ರಲ್ಲಿ ಒಂದೊಂದು ಕೆಲಸಗಳನ್ನ ಹುಡುಕೊಂಡು ನಾವು ಮನಸ್ಸಿಗೆ ಖುಷಿಯಾಗಿರಬೇಕು ಅಷ್ಟೇ. ನಾವು ಮಾಡೋ ಕೆಲಸದಿಂದನೂ ನಾವು ಪಾಸಿಟಿವ್ ಎನರ್ಜಿ ತೊಗೋಬೋದು ವೀಕ್ಷಕರು. ಹೇಗೆ ಅಂದರೆ, ಇವಾಗ ನಾವು ಮನೆ ನೀಟಾಗಿದ್ದರೆ
ಅದೊಂಥರ ನಮಗೆ ಮೈಂಡ್ಗೆ ಫೀಲ್ ಬರುತ್ತೆ. ಓ ಎಷ್ಟು ಚೆನ್ನಾಗಿದೆಯಪ್ಪ, ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಅಪ್ಪ ನನ್ನ ಕೆಲಸನ. ಆಮೇಲೆ ನನ್ನ ಕೆಲಸ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇನ್ನು ಕೆಲಸ ಏನು ಪೆಂಡಿಂಗ್ ಇಟ್ಕೊಂಡಿಲ್ಲ ಅಂತ ನಮಗೂ ಒಂಥರ ಖುಷಿಯಾಗುತ್ತೆ. ಆವಾಗ ನಾವು ಮಾಡೋ ಕೆಲಸ ನೀಟಾಗಿ ಇಟ್ಕೊಂಡ್ರೆ ನಮ್ಮ ಪಾಸಿಟಿವ್ ಎನರ್ಜಿನೂ ಹೆಚ್ಚಾಗಿ ಅದು ಬಂದು ಆ್ಯಕ್ಟಿವ್ ಆಗಿರ್ತೀವಿ ನಾವು ನಿಜವಾಗ್ಲೂ. ಮತ್ತು ಗೊತ್ತಾ ವೀಕ್ಷಕರೇ, ನಾವು ಇದೆಲ್ಲ ಕೆಲಸ ಎಲ್ಲ ಆದಮೇಲೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ದೇವ್ರ ಜ್ಞಾನ ಮಾಡೇ ಮಾಡ್ತೀವಿ. ಅದ್ರಲ್ಲಿ ನಾವು ದೇವ್ರ ಜ್ಞಾನ ಮಾಡ್ತಾ ಮಾಡ್ತಾ ಮತ್ತು ನಾವು ಇವಾಗ ಕೆಲಸನೂ ಮಾಡ್ತಾ ಇರ್ತೀವಲ್ಲ, ಅದ್ರ ನಡುವೆನೂ ನಮಗೆ ಟೈಮ್ ಇರುತ್ತೆ. ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ದೇವ್ರ ಸಾಂಗ್ಗಳು ಅಂದರೆ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಈ ಥರ ಹಾಕ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ರೆ ಮತ್ತು ದೇವ್ರ ಜ್ಞಾನ ಮಾಡ್ತಾಯಿದ್ರೆ ನಮಗೊಂಥರ ಮೈಂಡಲ್ಲಿ ನಿಮಗೆ ಒಂಥರ ಮನೋಭಾವನೆ ಬರುತ್ತೆ ನಿಜವಾಗ್ಲೂ. ಮತ್ತು ಗುಡ್ ಪಾಸಿಟಿವ್ ಫೀಲಿಂಗ್ಸ್ ಅಂತೂ ಬಂದೇ ಬರುತ್ತೆ ನಿಜವಾಗ್ಲೂ. ಟ್ರೈ ಮಾಡಿ ನೋಡಿ ವೀಕ್ಷಕರೇ. ಆಮೇಲೆ ಸಂಜೆ ಆದಮೇಲೆ ಏನು ಗೊತ್ತಾ ವೀಕ್ಷಕರೇ, ನಾವೆಲ್ಲ ನೀಟಾಗಿ ಕಸ ಎಲ್ಲ ಗುಡಿಸ್ಬಿಟ್ಟು ಮನೆಯನ್ನು ಕತ್ಲೆಗೆ ಇಡಬೇಡಿ. ನಾವು ಕತ್ಲೆ ಆಗೋ ತನಕ ಲೈಟ್ ಹಾಕಲ್ಲ ಅಂತೆಲ್ಲ ತಿಳ್ಕೊಬೇಡಿ. ಒಂದು 5:30 ಕಳೆದ ನಂತರ ತಕ್ಷಣವೇ ಲೈಟೆಲ್ಲ ಹಾಕಿ ಮನೆಗೆಲ್ಲ ಎಲ್ಲ ಲೈಟುಗಳು ಹಾಕಿ ಬೆಳಕಿದ್ರೆ ಏನೂ ತೊಂದರೆ ಏನಿಲ್ಲ. ದೇವ್ರ ಮನೆ ಲೈಟ್ ಅಂತೂ ಎನಿ ಟೈಮ್ ಸಣ್ಣ ಲೈಟ್ ಹಾಕ್ಬಿಟ್ಟು ಉರಿತಾ ಇರಲಿ ವೀಕ್ಷಕರೇ ನಿಜವಾಗ್ಲೂ. ಮತ್ತೇನು ಗೊತ್ತಾ ವೀಕ್ಷಕರೇ, ಇವಾಗಲಂತೂ ನೈಸರ್ಗಿಕವಾಗಿ ಸಾಂಬ್ರಾಣಿಗಳು ನಿಮಗೆ ಸಿಕ್ಕೇ ಸಿಗುತ್ತೆ ವೀಕ್ಷಕರೇ. ಅದನ್ನು ತಂದು ಮನೇಲಿ ಈ ಥರ ಸಂಜೆ ಟೈಮಲ್ಲಿ ಹಾಕ್ಬಿಟ್ರೆ ಮನೇನೂ ಪರಿಮಳವಾಗಿರುತ್ತೆ ಮತ್ತು ನಮಗೊಂಥರ ಗುಡ್ ವೈಬ್ಸ್ ಬಂದೇ ಬರುತ್ತೆ ಮೈಂಡಿಗೆ ವೀಕ್ಷಕರೇ. ನಿಜವಾಗ್ಲೂ ಟ್ರೈ ಮಾಡಿ ವೀಕ್ಷಕರೇ. ಈ ಕೆಲಸಗಳನ್ನ ನಾವು ದಿನನಿತ್ಯ ಮಾಡೇ ಮಾಡ್ತೀವಿ. ಆ ಕೆಲಸದಲ್ಲಿ ನಾವು ಹೇಗೆ ನಾವು ಪಾಸಿಟಿವ್ ಎನರ್ಜಿ ಕಂಡ್ಕೋಬೇಕು ಅನ್ನೋದನ್ನ ನಾನು ಹೇಳಿದ್ದೀನಿ ಅಷ್ಟೇ ವೀಕ್ಷಕರೇ. ಈ ರೀತಿ ಮಾಡೋದ್ರಿಂದ ನಮ್ಮ ಮೈಂಡಲ್ಲಿ ನೆಗೆಟಿವ್ ಥಿಂಕಿಂಗು ಅಥವಾ ನೆಗೆಟಿವ್ ಫೀಲಿಂಗ್ ಏನಾರು ಇದ್ದರೆ ಮಾಯವಾಗುತ್ತದೆ ನಿಜವಾಗ್ಲೂ. ಮತ್ತು ನಮಗೆ ಪಾಸಿಟಿವ್ ಎನರ್ಜಿ ನಮ್ಮ ಜೊತೆ ಯಾವಾಗಲೂ ಎನಿ ಟೈಮ್ ಇದ್ದೇ ಇರುತ್ತೆ ವೀಕ್ಷಕರೇ ನಿಜವಾಗ್ಲೂ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವೀಕ್ಷಕರೇ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು, ಧನ್ಯವಾದಗಳು.